ಭಾರತದ ದಿಗ್ಗಜರೆಲ್ಲ, ಸಂಗೀತ ಸಾಂಸ್ಕೃತಿಕ ದಿಗ್ಗಜರೆಲ್ಲ ಆ ಸಾಂಸ್ಕೃತಿಕ ಕಲಾಭವನದೊಳಗ ಅದು ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಎಲ್ಲ ಥರದ ಕಾರ್ಯಕ್ರಮಗಳು ನಡೀತಿದ್ದು ಅನ್ನೋದನ್ನ ನಾವು ಇವತ್ತು ನೆನಪಿಸ್ಕೋಬೇಕು. ಹಾಗೆ ಕಡಪ ಮೈದಾನ, ಸುಭಾಷ್ ಚಂದ್ರ ಬೋಸ್ನಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಎಲ್ಲ ದಿಗ್ಗಜರು, ರಾಜ್ಕುಮಾರ್ ಅವರನ್ನು ಮೊದಲು ಮಾಡಿಕೊಂಡು ಹಲವಾರು ನಾಡಿನ ಸಾಂಸ್ಕೃತಿಕ ರಾಜಕೀಯ ದಿಗ್ಗಜರೆಲ್ಲ ಬಂದು ಅಲ್ಲಿ ಭಾಷಣ ಮಾಡಿದ್ದು, ವಿಚಾರಗಳನ್ನು ಹಂಚಿಕೊಂಡಿದ್ದು ಇವತ್ತು ನೆನಪಿಸಿಕೊಳ್ಬೇಕಾಗ್ತದೆ. ಅಂಥ ಐತಿಹಾಸಿಕ ಇರುವಂಥ ಕಡಪ ಮೈದಾನ ಇವತ್ತು ಅದು ಅನಾಥವಾಗಿ ಇದ್ದಿದೆ. ಇಂಥ ಒಂದು ಸಂದರ್ಭದೊಳಗೆ ಧಾರವಾಡದ ಪ್ರಜ್ಞಾವಂತ ನಾಗರಿಕ ಜನ ಎಲ್ಲರೂ ಸೇರಿಕೊಂಡು ಕಲಾಭವನ ಉಳಿಸಿ ಒಂದು ಹೋರಾಟ ಸಮಿತಿಯನ್ನ ರಚನೆ ಮಾಡಿದೆ. ಆಡಳಿತದ ದೃಷ್ಟಿಯಿಂದ ಅದು ಏನೇ ಇರಬಹುದು, ಆದರೆ ನಮ್ಮ ಸಾರ್ವಜನಿಕರು ನಾವು ಕೇಳ್ತಾ ಇರೋದು ಇಡೀ ಧಾರವಾಡಕ್ಕೆ ಮುಕುಟ ಇರುವಂಥ ರೀತಿ ಒಳಗ, ಒಂದು ಮುಕುಟ ಕಿರೀಟ ಇರುವ ರೀತಿ ಒಳಗ ಕಲಾಭವನ ಇದೆ. ಅದು ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಹೆಸರಿನೊಳಗಿರುವಂಥ ಕಲಾಭವನ. ದೇಶದೊಳಗನೆ ಬಹುದೊಡ್ಡ ಹೆಸರು ಮಾಡಿದಂಥ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಹೆಸರಿರುವಂಥ ಕಲಾಭವನ ಇವತ್ತು ನಗೆಪಾಟಿಲಿಗೆ ಈಡಾಗಿದೆ. ರೀತಿ ಒಳಗೆ ಅದನ್ನು ಮಾಡಿದ್ರು, ಮತ್ತೆ ಅದು ಇವತ್ತು ಹಾಳು ಕೊಂಪೆ ಆಗಿದೆ. ಇವತ್ತು ಒಳಗಡೆ ಹೋದ್ರೆ ಭೂತ ಬಂಗ್ಲಾ ನೋಡಿದಂಥ ಅನುಭವ ಆಗ್ತಾ ಇದೆ. ಹಾಗೆ ಸಾಂಸ್ಕೃತಿಕ ಮತ್ತು ನಾಟಕ ಕ್ಷೇತ್ರ ಆಗಿರ್ಬೋದು, ಸಂಗೀತ ಕ್ಷೇತ್ರ ಆಗಿರ್ಬೋದು, ಅಂಥ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸುವಂಥ ಕಾರ್ಯಕ್ರಮಗಳೇ ವಿಶೇಷವಾದ ರಿಯಾಯಿತಿ ದರದಲ್ಲಿ ಅದು ದೊರಕುವಂಗಾಗಬೇಕು ಅಂತ. ಕಲಾಭವನವನ್ನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಾತ್ರ ಇಡುವಂಗಾಗಬೇಕು ಅಂತ ಕಲಾಭವನ. ಅದು ರಾಜಕೀಯ ಇದಕ್ಕಾಗಲಿ ಅಥವಾ ಯಾವುದಕ್ಕಾಗಲಿ ಆಗಬಾರ್ದು. ಅದು ಸಾಂಸ್ಕೃತಿಕ ಚಟುವಟಿಕೆಗಳು ಮಾತ್ರ ಮೀಸಲಾಗಿರುವಂತೆ ಅದನ್ನು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಕಡಪ ಮೈದಾನ ಏನಿದೆಯಲ್ಲ, ಕಡಪ ಮೈದಾನ ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ಉಳಿವಿ ಬಸಪ್ಪನ ಜಾತ್ರೆಗೆ ಹೋಗುವಂಥ ಜನ, ಎಲ್ಲಮ್ಮನ ಗುಡ್ಡಕ್ಕೆ ಹೋಗುವಂಥ ಚಕ್ಕಡಿಗಳು ಅಲ್ಲಿ ಬಂದು ಇದ್ದು ತಮ್ಮ ಏನೋ ದಿನನಿತ್ಯದ ಇವನು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅವ್ರು ಅಲ್ಲಿಂದ ಹೋಗ್ತಾ ಇದ್ರು. ಅಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಪ್ರದೇಶವನ್ನ ಇವತ್ತು ಏನು ಟೈಲ್ಸ್ಗಳನ್ನು ಹಾಕಿ ಒಳಗೆ ಯಾರೂ ಹೋಗದ ರೀತಿ ಒಳಗೆ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂತ, ಇದು ಕಲಾಭವನವನ್ನ, ಕಡಪ ಮೈದಾನವನ್ನ ಸಾರ್ವಜನಿಕರಿಂದ ದೂರ ಹಿಡಿಯುವಂತ ಕೆಲಸ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಇಡೀ ಹೋರಾಟ ಸಮಿತಿ ಏನು ಭಾವಿಸ್ತಾ ಇದೆ ಅಂತ ಹೇಳಿದ್ರೆ, ಇದು ಸಾರ್ವಜನಿಕರಿಂದ ಕಡಪ ಮೈದಾನ ದೂರ ಉಳಿಯುವ ಹಾಗೆ ಅಂಥ ಒಂದು ವ್ಯವಸ್ಥೆಯನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಅದು ಸಾರ್ವಜನಿಕವಾಗಿ ಮುಕ್ತ ಆಗಿರ್ಬೇಕು. ಅಲ್ಲಿ ಹಲವಾರು ಚಳುವಳಿಗಳ ರುಗಮಕ್ಕೆ ಕಾರಣವಾದಂಥ ಸ್ಥಳ ಅದು. ಯಾವುದೇ ಚಳುವಳಿ ಆಗಲಿ ಅಲ್ಲಿಂದನೇ ಶುರು ಆಗುವಂಥದ್ದು, ಯಾವುದೇ ಪ್ರತಿಭಟನೆ ಆಗಲಿ ಅಲ್ಲಿಂದನೇ ಶುರು ಆಗುವಂಥದ್ದು, ಯಾವುದೇ ರಾಜಕೀಯ ಭಾಷಣ ಆಗಲಿ ಅಲ್ಲೇ ನಡೆಯುವಂಥದ್ದು. ಅದು ಜಗನ್ನಾಥರಾವ್ ಜೋಶಿಯಿಂದ ಹಿಡ್ಕೊಂಡು ಎಲ್ಲರೂ ಅಲ್ಲಿ ಭಾಷಣ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಅಂಥ ಮೈದಾನವನ್ನ ಇವತ್ತು ಏನು ಕೆಲವು ಜನರಿಗೆ ಅದು ಆಗುವ ಹಾಗೆ ನೋಡ್ಕೊಳ್ಳುವಂಥದ್ದು ಇದು ದುರಂತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಕಡಪ ಮೈದಾನವನ್ನು ಸಾರ್ವಜನಿಕವಾಗಿ ಮುಕ್ತಗೊಳಿಸಬೇಕು. ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಏನು ಇದೆ ಅದೆಲ್ಲ ಸಭೆ ಸಮಾರಂಭಗಳಿಗೆ ಅದು ಮುಕ್ತವಾಗಿರಬೇಕು ಅಂತ ನಾವು ಇಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಕಸದ ಗಾಡಿ ನಿಂದಿರಿಸಿ ಮತ್ತೊಂದು ಇಂತ ಬೇರೆ ಬೇರೆ ಅಲ್ಲಿ ಏನು ಹೃದಯ ಭಾಗದೊಳಗೆ ಹಲವಾರು ಚಟುವಟಿಕೆಗಳು ನಡೀತಿದ್ವು. ಮುಂಚೆ ಸ್ಪೋರ್ಟ್ಸ್ ನಡೀತಿದ್ವು ಅಂತ, ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳು ನಡೀತಿದ್ವು, ಅಲ್ಲಿ ಕುಸ್ತಿಗಳು ನಡೆದಿದ್ದಾವೆ, ನಿಮ್ಗೆಲ್ಲರೂ ಇತ್ತೀಚೆಗೆ ಗೊತ್ತಿದೆ. ಅಲ್ಲಿ ಇಂಥ ಚಟುವಟಿಕೆಗಳಿಗೆ ಕೇಂದ್ರವಾಗಿರುವ ಬೇಕಾಗಿರುವಂತಹದ್ದನ್ನ ಅಭಿವೃದ್ಧಿ ಪಡಿಸದೇನೆ ಅದಕ್ಕೆ ಅಲ್ಲಿ ಕಸದ ಗಾಡಿ ನಿಲ್ಲಿಸುವಂತದ್ದಾಗಿರ್ಲಿ ಅಥವಾ ಪೇವ್ಮೆಂಟ್ಸ್ ಎಲ್ಲ ಹಾಕಿ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲಾರ್ದಂಗೆ ಗ್ರೌಂಡ್ ಅನ್ನ ಆ ರೀತಿ ಮಾಡಿದ್ದಾರೆ. ಇನ್ನ ಅಷ್ಟು ಎಲ್ಲ ಖರ್ಚು ಮಾಡಿ ಅದನ್ನ ಹಾಳು ಕೊಂಪೆ ಆಗಿ ಹಂಗೆ ಬಿಟ್ಟಿದ್ದಾರೆ ಅದನ್ನ. ಸೊ ಇಲ್ಲಿ ಈ ಒಂದು ಧಾರವಾಡದ ಎಲ್ಲ ಏನು ಅದು ಕಲಾವಿದರಾಗಿರ್ಲಿ, ಒಂದು ರಂಗ ಚಟುವಟಿಕೆಗಳಾಗಿರ್ಲಿ, ಎಲ್ಲ ಒಂದು ರಾಜಕೀಯ ಕೇಂದ್ರನೂ ಹೌದದು. ಸ್ವಾತಂತ್ರ್ಯ ಹೋರಾಟದೊಳಗೆ ಅದು ಕಂಪ್ಲೀಟ್ಲಿ ಸೆಂಟರ್ ಆಫ್ ದಿ ಆಕ್ಟಿವಿಟಿ ಆಗಿರುವಂತದ್ದು ಧಾರವಾಡಕ್ಕೆ. ನೇತಾಜಿ ಅದಕ್ಕೊಂದು ಬಹಳ ಮಹತ್ವ ತಂದು ಕೊಟ್ರು. ಅದಕ್ಕಿಂತ ಮುಂಚೆನೂ ಸಹಿತ ಅಲ್ಲಿ ರಾಜಕೀಯ ಕೇಂದ್ರಗಳ ಅಂತಂದ್ರೆ ಎಲ್ಲರೂ ಎಲ್ಲಿ ಸೇರೋಣಪ್ಪ ಅಂದ್ರೆ ಕಡಪ ಮೈದಾನಕ್ಕೆ ಸೇರೋಣ. ಇದು ಧಾರವಾಡದ ಒಂದು ಹೃದಯ ಭಾಗ. ಇದನ್ನ ಯಾವುದೇ ಕಾರಣಕ್ಕೂ ಏನು ಕಾರ್ಪೊರೇಷನ್ ಇದೆಯಲ್ಲ ಇದನ್ನ ಚಟುವಟಿಕೆಯನ್ನ ಬಂದ್ ಮಾಡಿ ಸಾರ್ವಜನಿಕರಿಂದ ದೂರ ಮಾಡಿ ತಮ್ಮ ಆಫೀಸು ಮತ್ತೊಂದು ಇನ್ನೊಂದು ಮಾಡ್ಕೊಳ್ಳಿಕ್ಕೆ ಇದನ್ನ ಬಿಡಂಗಿಲ್ಲ.
ಈ ನಿಟ್ಟಿನಾಗ ಅದನ್ನ ಸಾರ್ವಜನಿಕರಿಗೆ ಮುಕ್ತ ಆಗಬೇಕು. ಆ ಮೈದಾನ ಇರ್ಲಿ ಮತ್ತೆ ಕಲಾಭವನ ಅಂದ್ಕೂಳೆ ನಾವು ಒಂದ್ರದೇ ಅಂತ ಮಾತಾಡ್ತೀವಿ ಅನ್ನುವಂಥದ್ದು ಅಲ್ಲ. ನಾವು ಒಟ್ಟಾರೆ ಇಡಿಯಾಗಿ ಕಲಾಭವನ ಮತ್ತು ಮೈದಾನ ಇಡಿಯಾಗಿ ಅದನ್ನ ಸಾರ್ವಜನಿಕರಿಗೆ ಮೊದಲಿನ ಹಾಗೆ ಸಾರ್ವಜನಿಕರಿಗೆ ಏನು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ರಂಗ ಚಟುವಟಿಕೆಗಳು, ತಾಲೀಮಾಗಿರ್ಲಿ, ಬೇರೆ ಬೇರೆ ಎಲ್ಲಾ ಏನು ಚಟುವಟಿಕೆಗಳಿಗೆ ಅಲ್ಲಿ ಅದನ್ನ ಅವಕಾಶಕ್ಕೆ ಮುಕ್ತ ಮಾಡಬೇಕು. ಆ ನಿಟ್ಟಿನಲ್ಲಿ ಏನ್ ಸರ್ ಹೇಳಿದ್ರಲ್ಲ, ಕಲಾಭವನ ಮತ್ತೆ ಮೈದಾನ ಉಳಿಸಿ ಹೋರಾಟ ಸಮಿತಿ ಅನ್ನುವಂಥದ್ದು ಈ ಎಲ್ಲಾ ಹಿರಿಯರು, ಎಲ್ಲಾ ಗಣ್ಯರು ಇದನ್ನ ಮಾಡಿಕೊಂಡು ಇದು ಒಂದು ಈ ಮೂಲಕ ತಮ್ಮ ಮೂಲಕ ನಾವು ಕಾರ್ಪೊರೇಷನ್ಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನಾವೇನ್ ಬಯಸ್ತಾ ಇದೀವಿ, ನಮ್ಮನ್ನ ಅಟ್ಲೀಸ್ಟ್ ಕರೆದವರು ಇಂಥದ್ದನ್ನ ಹೌದಪ್ಪ ನಮ್ಮ ಬೇಡಿಕೆಗಳಿಗೆ ನಿಮ್ಮ ಕನ್ಸಿಡರೇಷನ್ ಮಾಡ್ತೀವಿ, ನಾವು ಪರಿಗಣನೆ ಮಾಡ್ತೀವಿ, ಇದನ್ನ ಮುಕ್ತ ಮಾಡ್ತೀವಿ, ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ನಮಗೆ ಮನವರಿಕೆ ಮಾಡಿಕೊಡ್ಲಿ. ಇಲ್ಲದೆ ಹೋದ್ರೆ ಒಂದು ವಾರದ ಗಡುವನ್ನ ನೀಡಿಕೊಂಡು ಮುಂದಿನ ಹಂತದೊಳಗೆ ಮೊನ್ನೆ ಏನು ನಿರ್ಧಾರ ಮಾಡಿದ್ದೇವೆ ನಾವು ಎಲ್ಲ ಇಡೀ ಧಾರವಾಡದ ಜನತೆ, ಈ ಒಂದು ಹೋರಾಟ ಸಮಿತಿ ಅಂದ್ರೆ ಜನಗಳ ಹೋರಾಟ ಸಮಿತಿ ಇದು. ಆ ನಿಟ್ಟಿನಲ್ಲಿ ಎಲ್ರೂ ಸಹಿತ ಎಲ್ಲ ರಂಗದ, ಎಲ್ಲ ಕ್ಷೇತ್ರದ, ಇಲ್ಲಿ ಕಾರ್ಮಿಕ ಸಂಘಗಳು, ರಂಗ ಸಮುದಾಯದಂತವರಾಗಿರ್ಲಿ ಅಥವಾ ನಮ್ಮ ಎಲ್ಲಾ ರೀತಿಯ ಏನು ಮನಸ್ಸುಗಳು, ಹೋರಾಟ ಪರ ಮನಸ್ಸುಗಳು ಅದನ್ನ ಮುಕ್ತ ಮಾಡ್ಬೇಕನ್ನುವಂಥದ್ದೇನು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ತೀವ್ರಗತಿಯಲ್ಲಿ ಮುಂದುವರಿತದೆ. ಆ ಮುಕ್ತಗೊಳಿಸೋ ತನಕನೂ ಈ ಹೋರಾಟ ಮುಂದುವರಿತೈತಿ. ಇದು ಒಂದು ಎಚ್ಚರಿಕೆಯ ಮೊದಲನೇಗೆ ಎಚ್ಚರಿಕೆಯನ್ನು ಕೊಡುವಂತಹದ್ದು ಈ ವಿಷಯನ ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ನಾನು ಸ್ಥಳೀಯ ಶಾಸಕರ ಜೋಡಿ, ಎಷ್ಟು ಕಾರ್ಪೊರೇಟ್ ಜೋಡಿ ನಾನು ಮಾತಾಡೀನಿ. ಆ ಕಲಾಭವನ ನಮ್ಮ ವಿದ್ಯಾವರ್ಧಕ ಸಂಘಕ್ಕೆ ಹ್ಯಾಂಡ್ ಓವರ್ ಮಾಡಿಬಿಡ್ರಿ ಅಂತ. ಯಾಕಂದ್ರೆ ವಿದ್ಯಾವರ್ಧಕ ಸಂಘ ಮಾಡೋ ಕೆಲಸನೂ ಕಲೆ, ಸಂಸ್ಕೃತಿ, ನಾಡು ಉಳಿಸುವಂತ ಕೆಲಸ ನಾವು ನಿರಂತರ ಮಾಡ್ತೇವಿ. ಅದು ನಮ್ಗೆ ಅವಶ್ಯನೂ ಐತಿ. ಅದಕ್ಕೆ ಅದನ್ನ ನಮ್ಗೆ ಆಸ್ ಇಟ್ ಈಸ್ ಯಾವ ಸ್ಥಿತಿ ಒಳಗೆ ಐತೆ ಆ ಸ್ಥಿತಿ ಒಳಗೆ ನಮಗೆ ಲೀಸ್ ಕೊಟ್ಟು ಬಿಡ್ರಿ. ಮುಂದೆ ನಾವು ಸಾರ್ವಜನಿಕವಾಗಿ ಅದನ್ನ ಉಪಯೋಗಕ್ಕೆ ಅತಿ ಕಡಿಮೆ ದರದೊಳಗೆ ಸಾರ್ವಜನಿಕ, ಯಾಕಂದ್ರೆ ನಾವಂತ ಏನು ವ್ಯಾಪಾರ ಮಾಡಕ್ ನಿಂತಿಲ್ಲ ವಿದ್ಯಾವರ್ಧಕ ಸಂಘ. ನಮ್ದಿನ ಅಂಗಡಿ ತಕೊಂಡ್ ಕುಂತಿಲ್ಲ. ನಾವು ಕಲೆ, ಸಾಹಿತ್ಯ ಇವನ್ನೆಲ್ಲ ಬೆಳ್ಸಾಕ ನಮ್ಮ ವಿದ್ಯಾವರ್ಧಕ ಸಂಘ ಐತಿ. ಅದಕ್ಕೆ ನಮಗೆ ಅದನ್ನ ಕೊಟ್ರೆ ನಮಗೆ ಬಹಳ ಅನುಕೂಲ ಆಕೈತಿ. ಅದಕ್ಕೆ ವಿದ್ಯಾವರ್ಧಕ ಸಂಘಕ್ಕೆ ಅದನ್ನ ಕಲಾಭವನವನ್ನ ಲೀಸರ ಕೊಡ್ರಿ, ಏನ್ರ ನಮ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ರಿ. ಮುಂದೆ ಅದರದ್ದೆಲ್ಲ ನಾವು ಖರ್ಚು ವೆಚ್ಚ ಅದನ್ನ ಏನ್ ಮಾಡ್ಬೇಕು ನಾವು ಮಾಡ್ಕೋತೀವಿ ಅಂತೇಳಿ ಆಲ್ರೆಡಿ ನಾನು ಸ್ಥಳೀಯ ಶಾಸಕರಿಗೆ ಮಾತಾಡಿದ್ದೇನೆ. ಮಹಾನಗರ ಪಾಲಿಕೆ ಎಷ್ಟೋ ಸದಸ್ಯರಿಗೂ ಮಾತಾಡೇನಿ. ಆ ಹಂತದೊಳಗೆ ಮಾತುಕತೆ ನಡೆದೈತಿ. ಅದಕ್ಕೆ ಮುಂದಾದ್ರೂ ಚಲೋ ಮಾಡಿದ್ರೆ ಮಹಾನಗರ ಪಾಲಿಕೆ ನಡ್ಸಕ್ ಆಗಂಗಿಲ್ಲ. ಯಾಕಂದ್ರೆ ಆ ಕ್ಷೇತ್ರದೊಳಗೆ ಮಹಾನಗರ ಪಾಲಿಕೆ ಇಲ್ಲ. ಅದಕ್ಕೆ ಅವ್ರಿಗೆ ನಡ್ಸಕ್ ಆಗಂಗಿಲ್ಲ. ಮತ್ತೆ ಹಿಂಗ್ ಒಂದ್ ವರ್ಷ ನಡಿ ಮತ್ತೆ ಹಾಳು ಬೀಳುದನ. ಯಾಕಂದ್ರೆ ಈಗ 2-3 ಸಲ ಚಾಲು ಆಗಿ ಬಂದಾಗೈತದ. ಅದಕ್ಕೆ ಅದು ಕೋಟ್ಯಾನ್ ಗಂಟ್ಲೆ ಆ ರೊಕ್ಕ ರಿನ್ಯೂಷನ್ ರೊಕ್ಕ ಹಾಕ್ಯಾರ. ಅದನ್ನೆಲ್ಲ ನಾವು ಮಾತಾಡೋದು ಬೇಡ. ನಮಗೇನು ಅದನ್ನ ವಿದ್ಯಾರ್ಥಿ ಸಂಘ ಹ್ಯಾಂಡ್ ಓವರ್ ಮಾಡಿಬಿಡ್ರಿ. ನಾವು ಅದನ್ನ ಸಾರ್ವಜನಿಕವಾಗಿ ಮೊದ್ಲಿನ ಕಲಾಭವನ ವೈಭವನ್ನ ಕೆಲವೇ ದಿನದೊಳಗೆ ತಗೊಂಡು ಬಂದು ಸಾರ್ವಜನಿಕ ಉಪಯೋಗಕ್ಕೆ ಅತಿ ಕಡಿಮೆ ದರದೊಳಗೆ ನಾವು, ಯಾಕಂದ್ರೆ ನಾವು ಈಗಾಗಲೇ ನಾವು ಡೆಲ್ಲಿಗೆ ಹೋಗ್ತೀವಿ, ಸೊಲ್ಲಾಪುರದಾಗ 100 ಹಾಲ್ಗಳನ್ನ ನೋಡೇವಿ. ಅಲ್ಲಿ ಏನೇನು ವ್ಯವಸ್ಥೆ AC, ಸೊಲ್ಲಾಪುರದಾಗ ಅಂತ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ವಿ. AC ದೊಡ್ಡ ಹಾಲ್ AC ಐತೆಲ್ಲ. ಹಂಗ ಆ ರೀತಿ ನಮ್ಮ ಕಲ್ಪನೆಗಳದಾವು. ಅದಕ್ಕೆ ನಮ್ಮ ಕಡೆ ಜಾಗ ಇಲ್ಲ. ನಾವೇನಾದ್ರೂ ಈಗಂತ ಹೊಸಾದ್ ಮಾಡ್ಬೇಕಂದ್ರೆ ಅದಕ್ಕೆ ನಮ್ಗೆ ಇದ್ದದನ್ನ ಐತಿ. ನಮ್ದು ಸಾರ್ವಜನಿಕ ಸಂಸ್ಥೆ ಐತಿ. ಅದು ಸಾರ್ವಜನಿಕ ಸಂಸ್ಥೆ ಇರೋದ್ರಿಂದ ನಮ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ರಿ. ಸಾರ್ವಜನಿಕರು ಹೌದನ್ನುವಂಗ ನಾವು ಸಾರ್ವಜನಿಕರ ಅದನ್ನ ಸೇವೆ ಮಾಡಕ್ಕೆ ನಾವು ಅದನ್ನ ಕೊಡ್ತೇವಿ. ಅದಕ್ಕೆ ನಮ್ದು ಕೂಗೇನಪ್ಪಾ ಅಂದ್ರೆ ವಿದ್ಯಾವರ್ಧಕ ಸಂಘಕ್ಕೆ ಹೆಂಗೈತಿ ಹಂಗ ನಮ್ಗೆ ಲೀಸರ ಕೊಡ್ರಿ, ಏನ್ರ ಮಾಡ್ರಿ, ನಮ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ರಿ. ನಾವು ಅದಕ್ಕೆ ಬೇಕಾದ್ರೆ ಒಂದು ಮಾಡ್ರಿ, ಬಂದ್ ಬಾಡಿಗೆ ಒಳಗೆ ನಾವು ಕಾರ್ಪೊರೇಷನ್ಗೆ ಇಷ್ಟು ತುಂಬಂತ ಮಾಡ್ರಿ, ಏನ್ರ ಮಾಡ್ರಿ. ಒಟ್ಟು ನಾವಂತಿ ಸಾರ್ವಜನಿಕವಾಗಿ ಅದಕ್ಕೆ ಬಹಳ ಚಂದ ಅದಕ್ಕೊಂದು ರೂಪ ಕೊಟ್ಟು ನಾವು ಮಾಡ್ತೀವಿ. ಅದಕ್ಕೆ ವಿದ್ಯಾವರ್ಧಕ ಸಂಘಕ್ಕೆ ಕಲಾಭವನ ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಈಗ ನಾನು ಕೇಳ್ಕೊಳ್ಳೋದೇನಂದ್ರೆ ಸುಸಜ್ಜಿತ ರಂಗಮಂದಿರ ಒಂದು, ಎರಡನೇದು ಮಲ್ಲಿಕಾರ್ಜುನ ಹೆಸರಿನಿಂದ ಎಂಟ್ರೆನ್ಸ್ ಹೋಗ್ತವಲ್ಲ, ನಾವು ಅಲ್ಲಿ ಹೋದಾಗ ಆ ಕಲ್ಪನೆನೇ ಬರೋದಿಲ್ಲ ನಮಗೆ. ಈ ಸಂಗೀತಕ್ಕೆ ಇದು ನಾಟಕ ಮತ್ತೊಂದು ನಡೀತ ಅನ್ನುವಂಥ ಒಂದು ಧಾರವಾಡದಲ್ಲಿ ಇಂಥ ದೊಡ್ಡದು ಇದೆ ಅನ್ನುವಂಥದ್ದಿಲ್ಲ. ನಾವು ಸಜೆಸ್ಟ್ ಮಾಡಿದ್ದೇವೆ, ನೀವು ದ್ವಾರಬಾಗಿಲಕ್ಕನ ಒಳ್ಳೆ ಒಂದು ಫಲಕ ಹಾಕಿ ಆ ನಂತರ ಬಂದ ತಕ್ಷಣ ಸಾಂಸ್ಕೃತಿಕ ಇದೆಲ್ಲ ಗ್ಯಾಲರಿ ಇರ್ಬೋದು, ಮತ್ತೊಂದು ಇರ್ಬೋದು, ಇದು ಇರ್ಬೋದು, ಸಂಗೀತ ಬಗ್ಗೆ ಇರ್ಬೋದು. ಬಂದಾಗ ಭಾರಿ ಖುಷಿ ಆಗ್ಬೇಕು ನಮಗೆ. ಎಷ್ಟೋ ರವೀಂದ್ರ ಕಲಾಕ್ಷೇತ್ರ ಅಥವಾ ಉಳಿದ್ರೆಲ್ಲ ನೋಡಿದ್ದೇವೆ ನಾವು. ಒಳಗೆ ಹೋದಾಗ ಬಹಳ ಅದ್ಭುತವಾದಂಥ ವಾತಾವರಣ, ಅಡ್ಡಿಲ್ಲಪ್ಪ ಇಲ್ಲಿ ಧಾರವಾಡದಲ್ಲಿ ಇದೆ ಅಂತೇಳಿ ಆ ದಿಶೆಯಲ್ಲಿ ವಾತಾವರಣ ನಿರ್ಮಾಣ ಆಗ್ಬೇಕು. ಅಲ್ಲಿ ಯಾವುದೇ ಖಾಸಗಿ ಮತ್ತು ಆರ್ಥಿಕ ದೃಷ್ಟಿಯಿಂದ ಕಮರ್ಷಿಯಲ್ ಸೆಂಟರ್ ಆಗಿಬಿಟ್ಟಿದೆ ಅದು. ಸೊ ಆ ರೀತಿ ಆಗಲೇಬಾರ್ದು. ಒಂದು ವಾರದ ಅವಧಿಯೊಳಗೆ ಇದನ್ನ ನಮ್ಗೆ ಏನನ್ನೋದು ತಿಳಿಸ್ಬೇಕು ಅಂತ. ಒಂದು ವೇಳೆ ತಿಳಿಸ್ತಾ ಇದ್ರೆ, ಒಂದು ವಾರದೊಳಗೆ ತಿಳಿಸ್ತಾ ಇದ್ರೆ ಇದಕ್ಕೆ ಎಲ್ಲ ಸಾರ್ವಜನಿಕ ಇದನ್ನೊಂದು ಸಭೆ ಮಾಡಿ ಒಂದು ಪ್ರತಿಭಟನೆಯನ್ನ, ಒಂದು ದಿನದ ಪ್ರತಿಭಟನೆಯನ್ನ ಹಾಕೊಳ್ಳುವಂಥದ್ದು. ಅದಕ್ಕೊಂದು ಗಡುವು ಕೊಟ್ಟು, ಒಂದು ವಾರ 15 ದಿವಸ ಗಡುವು ಕೊಟ್ಟು
ನಾವು ಸರದಿ ಉಪವಾಸವನ್ನ ಮಾಡುವಂತ ಇದನ್ನ ಮುಂದಿನ ದಿನದೊಳಗೆ ಹಾಕೊಳ್ಳುವಂತದ್ದು. ಎಲ್ಲಿವರೆಗೆ ಕೈಗೂಡುತ್ತದೆ ಅಲ್ಲಿವರೆಗೆ ಸರದಿ ಉಪವಾಸವನ್ನು ಮಾಡುವಂತ ಇದನ್ನ ನಿನ್ನೆ ಮೊನ್ನೆ ಸೇರಿದಂತ ಸಭೆಯೊಳಗ ನಿರ್ಧಾರ ಆಗಿದ್ದು, ಅದನ್ನ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಅಂತ ಹೇಳ್ಕೊಂಡು ಇವತ್ತು ಇದನ್ನ ಗೋಷ್ಠಿಯನ್ನ ಕರೆದದ್ದು ಸರ್. ಬೆಂಗಳೂರಲ್ಲಿ ನಾವು ನೋಡ್ತೀವಿ ರವೀಂದ್ರ ಕಲಾಕ್ಷೇತ್ರ ಎಷ್ಟರ ಮಟ್ಟಿಗೆ ಅದು ಸಾಂಸ್ಕೃತಿಕ ಚಟುವಟಿಕೆ ಒಳಗೆ ನಿರತ ಆಗಿರ್ತದ ಅಂತ. ಧಾರವಾಡ ಸಾಂಸ್ಕೃತಿಕ ನಗರ ಅಂತ ನಾವು ಕರ್ಕೋತೀವಿ, ಆದ್ರೆ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥ ಕೇಂದ್ರ ಏನಲ್ಲ ಅದು ಮುಚ್ಚಿಬಿಟ್ಟದ ಬಾಗ್ಲ. ಅದಕ್ಕೆ ಅನೇಕ ಕಾರಣ ಇರಬಹುದು. ಅದನ್ನ ತೆಗೆಸುವ ಒಂದು ಹಿನ್ನೆಲೆ ಒಳಗ ನಾವು ಈ ಹೋರಾಟ ಸಮಿತಿಯನ್ನ ರಚಿಸ್ಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ವಿಷಯವನ್ನು ಅವರು ಹೇಳಿದ್ದಾರೆ. ಮೊದಲೇ ಹಂತ ತಮ್ಮ ಅಂದ್ರೆ ಪತ್ರಿಕಾಗೋಷ್ಠಿಯ ಮೂಲಕ ಸುದ್ದಿಯನ್ನ ಹೊರಗೆ ಹಾಕುವುದು, ಆ ನಂತರದಲ್ಲೇ ಅಂದ್ರೆ ಗಡುವು ಕೊಡೋದು ಒಂದು, ಆಮೇಲೆ ಬೇರೆ ಬೇರೆ ಹಂತದೊಳಗೆ ಈ ಚಳವಳಿಯನ್ನ ಮುಂದುವರಿಸೋದು, ಗುರಿ ಮುಟ್ಟುವವರೆಗೆ ನಾವು ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನ ಈ ಸಭೆ ಮೊನ್ನೆ ಸೇರಿದಾಗ ನಾವು ನಿರ್ಣಯ ಕೈಗೊಂಡಿದ್ದೀವಿ. ಆ ರೀತಿಯಲ್ಲೇ ನಾವು ಮುಂದುವರಿತೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಹೆಚ್ಚು ನಮಗೆ ಪ್ರಚಾರ ಕೊಟ್ರೆ ಅದಕ್ಕೆ ಇನ್ನಷ್ಟು ತೀವ್ರತೆ ಬರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಆ ಹಿನ್ನೆಲೆಯೊಳಗೆ ತಮ್ಮೆಲ್ಲರ ಸಹಕಾರವನ್ನ ನಾವೆಲ್ಲ ಬಯಸ್ತೀವಿ ಅನ್ನೋ ಅವರಿಗೆ ಕೆಲಸ ಬ್ಯಾಡಾಗಿದೆ. ಭಾಳ ಖಡಾಖಂಡಿತವಾಗಿ ಹೇಳೋದಂದ್ರೆ ಅವರಿಗೆ ಆ ಕಲಾಭವನವನ್ನು ಕಸ ಹೊಡೆಯೋದಕ್ಕೂ ಕೂಡ ಬೇಸರ ಅವರಿಗೆ. ಹೀಗಾಗಿ ಅನೇಕ ಸಮಾರಂಭಗಳನ್ನು ಮುಂದಿನದಷ್ಟ ಕಸ ಹೊಡ್ಕೊಂಡು ಸಮಾರಂಭ ಮಾಡಿದಂಥ ಉದಾಹರಣೆಗಳಿದಾವೆ. ಅದು ಕಾರ್ಪೊರೇಷನ್ ಅಂಡರ್ ಇದ್ದಾಗಿನ ಸ್ಥಿತಿಯನ್ನು ಹೇಳ್ತಾ ಇದ್ದೇನೆ ನಾನು. ಕೆಡಿಸುವಾಗ ಯಾರ ಕಣ್ಣಿಗೂ ಬೀಳಲಾರ್ದಂಗೆ ಅದನ್ನು ಕೆಡಿಸಿದ್ದು, ಇನ್ನು ಕೆಡ್ಸಕ್ಕೆ ಏನೂ ಉಳಿದಿಲ್ಲ ಅನ್ನೋ ರೀತಿ ಒಳಗೆ ಕೆಡಿಸಿದ್ದಾರೆ. ನಿಮಗೆ ಯಾರು ಮಾಡಂದಿದ್ರು ಅದನ್ನು? ಮೊದಲು ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ನಡೀತಿದ್ದು, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ನಡೀತಾ ಇದ್ದವು. ಅದಕ್ಕೊಂದು ಪಾವಿತ್ರ್ಯತೆ ಅದ ರೀ. ಕಡಪ ರಾಘವೇಂದ್ರ ರಾಯರ ಹೆಸರು ಹೇಳಿದ್ರೆ ಈಗ ಆ ಕಡಪ ರಾಘವೇಂದ್ರ ರಾಯರನ್ನು ಗುಂಡು ಹಾಕಿದ ಕಾರಣಕ್ಕನ ಅದಕ್ಕೆ ಕಡಪ ಮೈದಾನ ಅನ್ನುವಂಥ ಒಂದು ಹೆಸರು ಬಂದದ್ದು. ಅಂಥ ಒಂದು ಪವಿತ್ರವಾದಂಥ ಜಾಗದೊಳಗೆ ನೀವು ಮುನ್ಸಿಪಾಲ್ಟಿ ಗಾಡಿಗಳನ್ನು, ಕಸದ ಗಾಡಿಗಳಂತಂದು ನಿಲ್ಸಕ್ಕೆಲ್ಲ ಅನುಕೂಲಗಳನ್ನು ಮಾಡ್ಕೊಂಡ್ರಿ. ಆಮೇಲೆ ಈಗ ಅವರಿಗೆ ಒಂದು ಜ್ಞಾನೋದಯ ಆಗಿದೆ. ಏನಂದ್ರೆ ಪಟಾಕ್ಷಿ ಅಂಗಡಿಗಳಲ್ಲಿ ಬರ್ತಾವೆ ಅಂತ, ಪಟಾಕ್ಷಿ ಅಂಗಡಿಗಳಂತಂದು ಹಾಕ್ತಾರಲ್ಲ, ಅದನ್ನು ತಪ್ಪಿಸಲಿಕ್ಕೆ ಈಗ ರಾಜಕಾರಣಿಗಳಿಗೆ ಸ್ವಲ್ಪ ಜ್ಞಾನೋದಯ ಆಗಿದೆ. ಅದಕ್ಕೆ ಕಾರಣ ಕೂಡ ಏನಂದರೆ ಮೂರ್ತಿ ನಿಲ್ಲಿಸುವ ಹಿನ್ನೆಲೆ ಒಳಗೆ ಅದರ ರಿಪೇರಿ ನಡೆದದೆ ಅಷ್ಟೇ. ಒಳಗಡೆ ನೀವು ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅದನ್ನು. ಅಲ್ಲಿ ಬಹುಶಃ ಈ ಬಾವುಲಿ ಅಂತೇವಲ್ಲ, ಬಾವುಲಿ ಅಡ್ಡಾಡ್ತಾ ಇದ್ದಾವೆ ಈಗ. ಆ ಮಟ್ಟದಲ್ಲಿ ನೀವು ಅದನ್ನು ರಿಪೇರಿ ಮಾಡುವ ಅವಶ್ಯಕತೆ ಏನಿತ್ತು? ಒಂದು 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 ಸಾಮಾನ್ಯವಾಗಿ ಎಲ್ಲರಿಗೂ ಅದು ಒಪ್ಪುವಂಥ ರೀತಿ ಒಳಗೆ ಅದರ ಬಾಡಿಗೆ ದರವನ್ನು ನಿರ್ಧಾರ ಮಾಡಿದರೆ ಎಲ್ಲರೂ ಒಪ್ಕೋತಿದ್ದೀವಿ ನಾವು. ಅದನ್ನು 40,000 45,000 ಬಾಡಿಗೆ ಕೊಡೋ ಮಟ್ಟದಲ್ಲಿ ಅದನ್ನು ತಂದು ನಿಲ್ಲಿಸಿ ಮತ್ತು ಅದನ್ನು ಇಲ್ಲಿಯವರೆಗಿನ ಲುಕ್ಷಾಣವನ್ನು ಯಾರು ತುಂಬಬಹುದು? ಕಲಾಭವನಕ್ಕೆ ಬರಬೇಕಾದಂಥ ಬಾಡಿಗೆ ಇತ್ತಲ್ಲ, ಎಷ್ಟೇ ಬರಲಿ ಅದು, ಇಷ್ಟು ವರ್ಷಗಳವರೆಗೆ ಅದರ ಬಾಡಿಗೆಯನ್ನು ನೀವೇನು ಮಾಡಿದಿರಿ? ಅದನ್ನು ಬಂದು ಇಟ್ಕೊಂಡು ಕೂತು ನೀವು ಏನು ಸಾಧನೆ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನು ನಾವು ಈ ಮಹಾನಗರ ಪಾಲಿಕೆಗೆ ಕೇಳ್ತಾ ಇದ್ದೇವೆ. ಅದನ್ನು ಒಂದು ಪಾಯಿಂಟ್ ಕ್ಲಿಯರ್ ಏನು ಅಂದರೆ, ಅದನ್ನು ಯಾರೂ ನಾವು ನಮ್ಮ ಕೈಗೆ ತಗೊಳ್ಳುವಂಥ ಶಕ್ತಿ ನಮಗಿಲ್ಲ. ಅದನ್ನು ಕಾರ್ಪೊರೇಷನನ್ನು ಕೆಡಿಸದೆ ಕಾರ್ಪೊರೇಷನನ್ನು ನಡೆಸ್ಕೊಂಡು ಹೋಗಬೇಕು. ಕಲಾಭವನವನ್ನು ಯಾವ ಉದ್ದೇಶಕ್ಕಾಗಿ ಆ ಜಾಗವನ್ನು ನಮ್ಮ ಹಿರಿಯರು ದಾನ ಮಾಡಿ? ಕಲಾಭವನ ಇರೋದು ಕಡಪ ಮೈದಾನದಲ್ಲಿ. ಅದು ಕಡಪ ಮೈದಾನ ಲ್ಯಾಂಡು ನಮ್ಮ ಫ್ಯಾಮಿಲಿಗೆ ಇದ್ದದ್ದು. ನಾವು ನಮ್ಮ ಫ್ಯಾಮಿಲಿ ಒಳಗೆ 2 ಅಡ್ರೆಸ್ ಇದ್ದು, ಒಂದು ಬಳ್ಳಾರಿ, ಇನ್ನೊಂದು ಕಡಪ. ಆ್ಯಕ್ಚುಲಿ ಒರಿಜಿನಲಿ ಕಡಪ. ರಾಘವೇಂದ್ರ ರಾವ್ ಕಡಪ ಅಂತ ಹೇಳಿ ಅವರು ದೊಡ್ಡ ಫ್ರೀಡಮ್ ಫೈಟರು. ಆಮೇಲೆ ಅವ್ರಿಗೆ ಅಲ್ಲಿ ಕಡಪ ಮೈದಾನದಲ್ಲಿ ಅವಾಗ ಸತ್ಯಾಗ್ರಹ ಮಾಡ್ಲಿಕ್ಕಿದ್ರು, ಬ್ರಿಟಿಷರು ಗುಂಡು ಹೊಡೆದ್ರು. ಅದಾದ್ಮೇಲೆ ಅವರಿಗೆ ಅಲ್ಲಿದ್ದು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅದಕ್ಕೆ ಕಡಪ ಮೈದಾನ ಅಂತ ಹೆಸರಿಟ್ರು. ಇದಕ್ಕೆ ಡೊನೇಟ್ ಮಾಡಿಬಿಟ್ರು ನಮ್ಮ ಫ್ಯಾಮಿಲಿಯಿಂದ. ಹಿಂಗಾಗಿ ಅದು ಕಡಪ ಮೈದಾನ ಅಂತ ಆಗ್ಯದ. ಫ್ಯಾಮಿಲಿ ಹಿಸ್ಟ್ರಿ ಹೇಳ್ಬೇಕಂದ್ರೆ, ನಾವು ಒರಿಜಿನಲಿ ನಮ್ದು ಲಾಸ್ಟ್ ನೇಮ್ ವಾಸ್ ಧೌಂಟ್. ನಾವು ಪುನಾದವರು. ಅಲ್ಲಿದ ಬಾಜಿರಾವ್ ಫೋರ್ಟ್ 1785 ಬ್ರಿಟಿಷರು ಸೋಲಿಸಿದ್ರು ಶನಿವಾರ ಓಡಾದಾಗ. ಅವಾಗ ಅಲ್ಲಿದ 300 ಚಿತ್ಪಾವನ್ ಬ್ರಾಹ್ಮಣ್ ಫ್ಯಾಮಿಲಿ ದೇ ರ್ಯಾನ್ ಅವೇ. ಅವರೆಲ್ಲ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಇದು ಏನು ದಿವಾನ್ ಇದ್ರೊಳಗಿದ್ರು. ನಮ್ಮ ಇವರು ಪೂರ್ವಜರು ಅಲ್ಲೇ ಇದ್ರು. ಎಲ್ಲರೂ ತಂಜಾವೂರಿಗೆ ಹೋದರು. ಅಲ್ಲಿ ತಂಜಾವೂರದ ಮಹಾರಾಜ ಇವರಿಗೆ ಶೆಲ್ಟರು ಕೊಟ್ಟ, ಲ್ಯಾಂಡು ಕೊಟ್ಟ. ಬಿಕಾಸ್
ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಬೇಕಾಗಿತ್ತು ಕಲ್ತವ್ರು. ಅಲ್ಲಿದ ಅವರು ಸ್ಲೋಲಿ ಕಡಪಾಕ್ ಬಂದು ಅಲ್ಲಿ ಸೆಟ್ಲ್ ಆಗಿ ಅಲ್ಲಿದ ಧಾರವಾಡಕ್ಕೆ ಬಂದ್ರು. ಸೊ ಇದು ಆದ ರಾಘವೇಂದ್ರ ಕಡಪ ಅವರು ಹೇಳೋದಂದ್ರೆ ಕಡಪ ಫ್ಯಾಮಿಲಿ ವಾಸ್ ಫುಲ್ಲಿ ಇನ್ ಇದು ಏನೋ ಫ್ರೀಡಮ್ ಮೂವ್ಮೆಂಟ್. ನಮ್ಮ ಮುತ್ತಜ್ಜ ರಾಮರಾವ್ ಬಳ್ಳಾರಿ ಅವರು ದೊಡ್ಡ ಲಾಯರ್ ಇಲ್ಲಿ ಧಾರವಾಡದಾಗ. ಅವ್ರು ಫ್ರೀಡಮ್ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡ್ತಿದ್ರು, ಬಟ್ ತಮ್ಮ ವಕೀಲಿ ನಡೆಸ್ತಿದ್ರು. 1921ದಾಗ ಏನೋ ನಮ್ಮ ಫಾದರ್ 5 years old ಇದ್ದಾಗ ಲೋಕಮಾನ್ಯ ತಿಳಕ್ ಬಂದು ಇಲ್ಲಿ ನಮ್ಮ ಮನೆಯೊಳಗೆ ಇದ್ರು. 2 weeks ಅಂಡರ್ಗ್ರೌಂಡ್ ಇದ್ರು. ಹಿಂಗ ಒಂದು ಫ್ಯಾಮಿಲಿ ಇದು. ಅದ ರಾಘವೇಂದ್ರ ಕಡಪ ಅವರು ಮದುವೆ ಮಾಡ್ಕೊಳ್ಳಿಲ್ಲ. ಅವರ ಅಣ್ಣನ ಮಗ ಗೋಪಾಲ್ ಕಡಪ ಅಂತಿದ್ರು. ಅವರು IAS ಆಫೀಸರ್ ಆಗಿ ಇಂದಿರಾ ಗಾಂಧಿದು ಸೆಕ್ರೆಟರಿ ಇದ್ರು ವೆನ್ ಶಿ ವಾಸ್ ಇದು ಏನೋ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್. ಆಕಿ ಪ್ರೈಮ್ ಮಿನಿಸ್ಟರ್ ಆಗೋದ್ರಾಗ ಅವ್ರಿಗೂ ಕ್ಯಾನ್ಸರ್ ಆಗಿ ಅವರು ತಿರ್ಕೊಂಡ್ಬಿಟ್ರು. ದಟ್ ಈಸ್ ಕಡಪ ಫ್ಯಾಮಿಲಿ ಹಿಸ್ಟ್ರಿ. ಅದಕ್ಕೆ ಅವಾಗಲಿಂದ ನಾವು ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ನಡುವ ಕಡಪ ಮೈದಾನದ ಬೋರ್ಡು ತೆಗೆದುಬಿಟ್ಟಿದ್ರು. ದೆನ್ ನಾವು ಮತ್ತೆ ಹೋಗಿ ಮುನ್ಸಿಪಾಲ್ಟಿ ಒಳಗೆ ಹೋಗಿ ಇಲ್ಲಿ ವಿದ್ಯಾವರ್ಧಕ ಸಂಘದ 8 ಜನ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ವಾಡಪ್ಪಿ ಶ್ರೀನಿವಾಸ್ ವಾಡಪ್ಪಿ ಅವರು ಸಾಹಿತಿ ಎಲ್ಲ ದೊಡ್ಡದು, ಅವರು ಮುಂದೆ ಬಿದ್ದು ಎಲ್ಲ ಲೆಟರ್ ಬರೋದು ಇದನ್ನು ಮಾಡಿ ಹೊಳ್ಳಿ ಕಡಪ ಮೈದಾನ ಅಂತ ಹೇಳಿ ಬೋರ್ಡ್ ಹಾಕ್ಯಾರಲ್ಲಿ. ಅದಕ್ಕೀಗ ಅಲ್ಲಿ ಇದು ಆಗ್ಯದ ಏನು ಮಂದಿರ ಯಾವುದದು ಮಲ್ಲಿಕಾರ್ಜುನ ಕಲಾಭವನ ಆಗ್ಯದ. ಅದನ್ನು ಪೂರಾ ರಿನೋವೇಟ್ ಮಾಡಿ ಅದು ಕಡಪ ಮೈದಾನ ಅಂತ ಇಟ್ಟು ಈಗೆಲ್ಲ ಅಲ್ಲಿ ಏನು ಕಸದ್ದೆಲ್ಲ ಅಲ್ಲಿ ತಂದು ಇಡ್ತಾರ. ದಟ್ ಈಸ್ ವರ್ಸ್ಟ್ ಡಿಸಿಷನ್ ಬೈ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ರಾಘವೇಂದ್ರ ಕಡಪ ಅಂದ್ರೆ ನಮ್ಮ ಮುತ್ತಜ್ಜ ಇದ್ದಂಗ. ನಮ್ಮ ಮುತ್ತಜ್ಜನ ಅಣ್ಣ. ನಾವು ಅರುಣ್ ಬಳ್ಳಾರಿ ಅಂತ.